ಹಾಯ್ ಎವ್ರಿವನ್, ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್. ನಾವಿವತ್ತು ನಮ್ಮ ತಾಯಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಈ ಜಲಾಶಯಕ್ಕೆ ಕೂಡ ಹೋಗಿದ್ವಿ. ಇದೆಲ್ಲಿದೆ, ಹೇಗಿದೆ ಎಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇನ್ನು ಇವತ್ತು ನಮ್ಮಪ್ಪ, ಅಮ್ಮ, ಅಜ್ಜಿ, ನನ್ನ ತಂಗಿ, ಭಾವ ಎಲ್ಲ ಕೂಡ ಬಂದಿದ್ರು ಮನೆ ದೇವ್ರಿಗೆ ಹೋಗೋಕ್ಕೆ. ನಮ್ಮ ಮನೆಯಿಂದ ಹತ್ರ ಅಂತೇಳಿ ಇಲ್ಲಿಗೆ ಬಂದಿದ್ರು. ಅವ್ರಿಗೆ ಅಂತ ಹೇಳಿ ನಾವು ಮಶ್ರೂಮ್ ಬಿರಿಯಾನಿ ಪ್ರಿಪೇರ್ ಮಾಡಿದ್ವಿ. ಅವ್ರು ಕೂಡ ಇಷ್ಟಪಟ್ಟು ತಿಂದರು. ನಮಗೂ ತುಂಬ ಖುಷಿ ಆಯಿತು. ಇನ್ನು ಈ ದೇವಸ್ಥಾನಕ್ಕೆ ನನ್ನ ತಂಗಿ ಮತ್ತು ಭಾವ ಮದುವೆ ಆದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಬಂದಿದ್ದರು ಮನೆಗೆ. ಇನ್ನು ನನ್ನ ತಂಗಿಗೆ ನನ್ನ ಮಗಳಂದರೆ ತುಂಬ ಇಷ್ಟ. ನನ್ನ ಮಗಳಿಗೂ ಅಷ್ಟೇ ಚಿಕ್ಕು ಅಂದರೆ ತುಂಬ ಇಷ್ಟ. ಅವರಿದ್ದರೆ ನಮ್ಮ ಹತ್ರಕ್ಕೂ ಬರಲ್ಲ, ಅಷ್ಟು ಇಷ್ಟಪಡ್ತಾಳೆ ಅವ್ರನ್ನ. ಇನ್ನು ಇದು ತಂದೆ ಮನೆ ದೇವರು. ಇದು ಎಲ್ಲಿರೋದು ಅಂದರೆ ಇದು ಚನ್ನಪ್ಪನಪುರ ಅಂತ ಚಾಮರಾಜನಗರ ಡಿಸ್ಟಿಕ್ಕಿಂದ ಸ್ವಲ್ಪ ದೂರದಲ್ಲಿದೆ. ಇದು ಇಲ್ಲಿ ನೋಡಿ ಆನ್ ದಿ ವೇ ಎಲ್ಲ ತುಂಬ ಚೆನ್ನಾಗಿದೆ ಜಾಗ ಇದು. ಇನ್ನು ಎಲ್ಲ ಗಾಡಿಲೇ ಬಂದಿದ್ದರಿಂದ ನಾವು ಕೂಡ ಗಾಡಿಲೇ ಬಂದ್ವಿ. ಇಲ್ಲಿಗೆ ಬಸ್ ವ್ಯವಸ್ಥೆ ಕೂಡ ಇದೆ, ಅವಾಗೊಂದು ಇವಾಗೊಂದು ಬರುತ್ತೆ. ಆಮೇಲೆ ಆಟೋ ವ್ಯವಸ್ಥೆ ಕೂಡ ಇದೆ, ಬರೋರು ಬರ್ಬೋದು. ಇಲ್ಲಿರೋದು ಜಡೆ ವೀರಭದ್ರ ಸ್ವಾಮಿ ಅಂತ ಹೇಳಿ ತಂದೆ ಮನೆ ದೇವರು. ತುಂಬ ಹಳೆಯ ದೇವಸ್ಥಾನ ಮತ್ತು ಪುರಾತನವಾದ ದೇವಸ್ಥಾನ ಇದು ದೇವಸ್ಥಾನದ ಬ್ಯಾಕ್ ಸೈಡು. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಈಚೆ ಎಲ್ಲ. ಆದರೆ ನಮ್ಮ ದುರದೃಷ್ಟ, ನಾವು ಹೋಗಿದ ಮೇಲೆ ಬಾಕ್ಲಾಕ್ಬಿಟ್ಟಿದ್ರು. ಇದು ಮೆಟ್ಲು ಹಿಂದೆಯಿಂದ ಬರ್ಬೋದು, ಬೇಕಾದ್ರೆ ಮೆಟ್ಲು ಕೂಡ ಹತ್ತಿ ಬರ್ಬೋದು. ನಾವು ಹೋಗಿದ್ದು ಆಲ್ರೆಡಿ 10 ಗಂಟೆ ಆಗಿತ್ತು. ಲೇಟ್ ಆಯಿತು ಅಂತೇಳಿ ಅರ್ಜೆಂಟ್ ಮಾಡ್ಕೊಂಡು ಕರ್ಕೊಂಡು ಬಂದರು ನಮ್ಮಪ್ಪ. ಬಟ್ ಆದರೂ ಬಾಕ್ಲಾಕಿದ್ರು. ನಾವು ಬಂದು ಪುರೋಹಿತರಿಗೆ ಕಾಲ್ ಮಾಡಿದ್ರು, ಪೂಜಾರಿಗಳಿಗೆ. ಅವ್ರು ಬರೋದು ಎಷ್ಟು ಲೇಟ್ ಮಾಡಿದ್ರು ಅಂದರೆ, ಮೊದಲೆಲ್ಲ ಈ ಥರ ಇರಲಿಲ್ಲ. ಮೊದಲೆಲ್ಲ ದೇವಸ್ಥಾನ ತುಂಬ ಬೇಗನೆ ಪೂಜೆ ಮಾಡಿಬಿಡೋರು. 10 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮಾಡಿ ಬಾಕ್ಲಾಕ್ಬಿಡೋರು. ಆದರೆ ಇವಾಗ ಪೂಜೆನೇ ಲೇಟು, ಇನ್ನೂ ಬಂದೇ ಇರಲಿಲ್ಲ ಬೆಳಗ್ಗೆಯಿಂದ ಪುರೋಹಿತರು. ಸೊ ನಾವು ಹೋಗಿ ಕಾಲ್ ಮಾಡಿ ಅವ್ರಿಗೆ ಬನ್ನಿ ಅಂತ ಹೇಳಿದ್ಮೇಲೂ ಅವ್ರು ಬಂದಿದ್ದು ತುಂಬ ಲೇಟು. ಆಲ್ರೆಡಿ ಲೇಟ್ ಆಗಿತ್ತು ಅಂತೇಳಿ ನಮ್ಮ ಮನೇಲಿ ತಿಂಡಿ ತಿಂದಿರಲಿಲ್ಲ, ಬಾಕ್ಸ್ ಹಾಕೊಂಡು ಬಂದಿದ್ದೆ. ಸೊ ಹೆಂಗೂ ಇಲ್ಲಿ ಟೈಮ್ ಸಿಕ್ತಂತ ಹೇಳಿ ಇಲ್ಲಿ ತಿಂಡಿ ತಿನ್ಕೊಂಡೆ. ಅಂದಿವೆ ಈ ಡ್ರಾಮಾ ಬೇರೆ ನಡೀತು. ನನ್ನ ಮಗಳು ಕಲ್ ಜರುಗಿಸ್ಬಿಟ್ಲು, ಲಿಟ್ಲು ಬಾಹುಬಲಿ. ನೋಡಿ ಎಷ್ಟು ಎತ್ತಿ ಜರುಗಿಸ್ತಾ ಇದ್ದಾಳೆ. ಇನ್ನು ಇವರೆಲ್ಲ ಸಪೋರ್ಟಿಂಗ್ ಆಕ್ಟ್ರೆಸ್ ಅವಳಿಗೆ. ಇನ್ನು ಈ ತಮಾಷೆಗಳ ಮಧ್ಯೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಪುರೋಹಿತರು ಬಂದರು, 11:15 ಆಗಿತ್ತು. ಸೊ ದೇವಸ್ಥಾನದ ಒಳಗಡೆ ಹೋಗೋಣ ಅಂತೇಳಿ ದೇವಸ್ಥಾನದ ಒಳಗಡೆ ಹೋಗ್ದ್ವಿ. ಆದರೂ ಇಷ್ಟೊತ್ತು ಕಾದ್ವಿ, ಬೇಜಾರಾಯಿತು ಸ್ವಲ್ಪ. ಆದರೆ ಇದನ್ನೆಲ್ಲ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಇಲ್ಲಿ ತೇರು ನಡೆಯುತ್ತೆ, ಮನೆ ದೇವ್ರ ತೇರು. ಆದರೆ ಹೋದ ವರ್ಷ ಲಾಸ್ಟ್ ಇಯರು ತೇರು ಎಳಿವಾಗ್ಲೇ ಅದು ತುಂಬ ಹಳೇದಾಗಿತ್ತು ಅಂತ ಹೇಳಿ ತೇರು ಅದು ಮುರಿದೋಯ್ತು. ಸೊ ಅವಾಗಿಂದ ಇಲ್ಲಿ ತೇರು ಇನ್ನೂ ಎಳಿತಾ ಇಲ್ಲ. ಇವಾಗ ತಿರ್ಗಾ ರೆಡಿ ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ. ಈ ದೇವಾಲಯ ಬಂದು ಚೋಳರ ಕಾಲದಲ್ಲಿ ಸ್ಥಾಪಿತ ಆಗಿರೋದು. ಇದು ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಲು ಶಿವನ ಅಂಶದಿಂದ ರೂಪ ತಳೆದಿರೋದೇ ಈ ಜಡೆ ವೀರಭದ್ರೇಶ್ವರ ಸ್ವಾಮಿ. ಈ ದೇವರು ಮೂಲತಃ 12 ಅಡಿ ಎತ್ತರ, ಜೊತೆಗೆ 32 ಕೈಗಳನ್ನು ಹೊಂದಿದೆ. ಅದಕ್ಕೆ ಇದು ಜಡೆ ವೀರಭದ್ರೇಶ್ವರ ಸ್ವಾಮಿ ಅಂತ ಇಲ್ಲಿ ಫೇಮಸ್ಸು. ಜೊತೆಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಅಮಚವಾಡಿಯ ಶ್ರೀ ಗುಡ್ಡದ ಮಠದ ವೀರಭದ್ರೇಶ್ವರ ಅಂತಲೂ ಕೂಡ ಕರೀತಾರೆ ಈ ದೇವ್ರನ್ನ. ಆಮೇಲೆ ಇಲ್ಲಿ ಮಂಗಳವಾರ, ಶುಕ್ರವಾರ, ಕಾರ್ತಿಕ ಮಾಸಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ದೇವ್ರಿಗೆ. ಇನ್ನು ನಾವು ಅಭಿಷೇಕಕ್ಕೆ ಅವರು ಒಳಗಡೆ ರೆಡಿ ಮಾಡ್ಕೋತಾ ಇದ್ರು, ಅಭಿಷೇಕ ಮಾಡ್ತಾಯಿದ್ರು. ಇನ್ನು ನಾವು ನೈವೇದ್ಯಕ್ಕೆ ಎಲ್ಲರೂ ಸೇರಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ವಿ. ಇನ್ನು ನೈವೇದ್ಯ ಎಲ್ಲ ಆಯಿತು, ರೆಡಿ ಆಗಿತ್ತು. ಇನ್ನು ಮೊದಲೆಲ್ಲ ಗರ್ಭಗುಡಿ ಒಳಗಡೆ ನಮ್ಗಳಿಗೂ ಕೂಡ ಅಂದರೆ ಲೇಡೀಸ್ನು ಕೂಡ ಕರೆದು ತೋರಿಸೋರು ಒಳಗಡೆ ಹಿಂದೆ ಜಡೆ ಎಲ್ಲ, ಅಂದರೆ ದೇವ್ರಿಗೆ ಹೆಂಗಿದೆ ನೋಡಿ ಅಂತ. ಪಾದದವರೆಗೂ ಇದೆ ಜಡೆ ದೇವ್ರದ್ದು. ಈಗ ಆದರೆ ಸ್ವಲ್ಪ ಅಂದರೆ ಒಂದು 5-6 ವರ್ಷಗಳ ನಂತರ ಈಗ ಬಿಡೋದೇ ಇಲ್ಲ. ಆವಾಗ ಬಿಡ್ತಿದ್ರು, ಈಗ ಜೆಂಟ್ಸ್ನ ಮಾತ್ರ ಬಿಡ್ತಾರೆ. ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು. ನಮಗೂ ತುಂಬ ಖುಷಿ ಆಯಿತು ದೇವ್ರನ್ನ ನೋಡಿ. ಇನ್ನು ದೇವ್ರಿಗೆ ಕೈ ಮುಗಿದ್ವಿ, ನಾವು ಹೊರಟ್ವಿ. ಇನ್ನು ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರೋ ಸುವರ್ಣಾವತಿ ಜಲಾಶಯಕ್ಕೆ. ಈ ಜಲಾಶಯ ಬಂದು ಚಾಮರಾಜನಗರ ಡಿಸ್ಟಿಕ್ಕಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇದು ಕಾವೇರಿ ನದಿಯ ಉಪನದಿ ಸುವರ್ಣಾವತಿ ನದಿ. ಇದು ನಾವು ಹೊನ್ನೆಹೊಳೆ ಅಂತ ಕೂಡ ಕರೀತಾರೆ. ಇನ್ನು ಇದು ಚಾಮರಾಜನಗರದ ಜೀವನಾಡಿ ಅಂದ್ರೂ ಕೂಡ ತಪ್ಪಾಗಲ್ಲ. ಇನ್ನು ಇದು ಸ್ಥಾಪಿತ ಆಗಿರೋದು ಸುಮಾರು 1977ರಲ್ಲಿ ಇದನ್ನ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಸುಮಾರು 7 ಎಕರೆ ಪ್ರದೇಶದಲ್ಲಿ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ.
ಇದು ಸುಮಾರು 1 TMC ನೀರನ್ನ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಈ ಜಲಾಶಯಕ್ಕೆ. ಈ ಜಲಾಶಯಕ್ಕೆ 3 ಗೇಟ್ ಕೂಡ ಇದೆ. ತುಂಬ ನೀರು ಜಾಸ್ತಿ ಬಂದಾಗ ಇಲ್ಲಿ 3 ಗೇಟ್ನ ಓಪನ್ ಮಾಡಿ ನೀರು ಬಿಡ್ತಾರೆ. ಇಲ್ಲಿಂದ ಈ ನೀರು ಬಿಟ್ಟರೆ ಸುಮಾರು ಚಾಮರಾಜನಗರದ 15 ಕೆರೆಗಳಲ್ಲಿ ನೀರು ತುಂಬುತ್ತಂತೆ. ಸೊ ಇದು ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಇನ್ನೂ ಒಂದು ಜಲಾಶಯ ಇದೆ. ಅದನ್ನು ಚಿಕ್ಕ ಹೊಳೆ ಅಂತ ಕರೀತಾರೆ. ಇದು ಹೊನ್ನಾವಳೆ, ಅದು ಚಿಕ್ಕ ಹೊಳೆ. ಇದು ತಮಿಳ್ನಾಡು ಬಾರ್ಡ್ರಲ್ಲಿ ಇರೋದು. ನೀವು ಯಾರ್ಯಾರು ಆನ್ ದಿ ವೇ ತಮಿಳ್ನಾಡಿಗೆ ಹೋಗ್ತಿರ್ತೀರಾ ಅವರೆಲ್ಲ ನೀವು ಆನ್ ದಿ ವೇ ಇದನ್ನು ನೋಡ್ಕೊಂಡು ಹೋಗ್ಬೋದು. ಇನ್ನು ಇಲ್ಲಿ ಮೀನುಗಾರಿಕೆ ಕೂಡ ಮಾಡ್ತಾರೆ. ಇನ್ನು ನೋಡ್ಬೋದು ಆ ಕಡೆ ಸೈಡ್ ನೀವು ಕಾಡಿದೆ. ಸೊ ಸಂಜೆ ಮತ್ತು ಬೆಳಿಗ್ಗೆ ಹೊತ್ತು ಕಾಡು ಪ್ರಾಣಿಗಳು ನೀರು ಕುಡಿಯೋಕ್ಕೆ ಕೂಡ ಬರುತ್ತಂತೆ. ನೋಡಿರೋರು ಹೇಳ್ತಾರೆ ಹಾಗಂತ. ಇನ್ನು ನಾವು ಮಧ್ಯಾಹ್ನ ಟೈಮ್ ಹೋಗಿದ್ವಿ, ನಮ್ಗೆ ಯಾವ ಕಾಡು ಪ್ರಾಣಿನೂ ಕಾಣಿಸ್ಲಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ತಪ್ಪದೇನೆ ಮನ್ವಿತಾ ವ್ಲಾಗ್ಸ್ನ ಫಾಲೋ ಮಾಡಿ.